ಈ ಬಿಸಿಲು ಮನೇಲೆ ಕುಡಿತಿದ್ನಲ್ಲ ಅನಂತ್ ಕುಮಾರ್ ಅವರ ಫ್ಯಾಮಿಲಿಗೆ ಯಾಕೆ ನಾನು 6ಗೆ ಹೋದೆ ಆಮೇಲೆ ಸರ್ಟಿಫಿಕೇಟ್. ಹಾಯ್ ಆಲ್, ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ ಹರ್ಷಿತಾ ಅವ್ರ ಮನೆಗೆ ಹೊಂಟೇವಿ. ನೇಚರ್ ಕೂತ್ಕೊಂಡು ನೋಡ್ತೈತೆಲೆ ಎಂಥ ಪ್ಲೇಸು. ಹಾಂ, ನೇಚರ್ ಎಲ್ಲ ನೋಡ್ತೈತೆ ಪೀಕಲ್ಲಿ ಕೂತು. ಇದು ನಮ್ಮ ಕ್ವಾರ್ಟರ್ಸ್ ವ್ಯೂ ಹೆಂಗೈತೆ ನೋಡ್ರಿ. ವಾಟ್ ಅ ಬ್ಯೂಟಿ, ಮೈಸೂರು ಬ್ಯೂಟಿ. ಇವತ್ತು ಸ್ವಲ್ಪ ಹೊರಗಡೆ ಹೊಂಟೇವಿ, ಅದಕ್ಕೆ ರೆಡಿ ಆಗಾಕತ್ತೇವಿ. ಪಾಪು ಹುಟ್ಟಿದಾಗಿಂದ ವ್ಯಾಕ್ಸಿನೇಷನಿಗೆ ಬಿಟ್ಟರೆ ಮತ್ತು ಯಾವುದಕ್ಕೂ ಹೊರಗಡೆ ಹೋಗಿರಲಿಲ್ಲ. ಸೊ ಇನ್ನೇನು 5 ಮಂತ್ಸ್ ಕಂಪ್ಲೀಟ್ ಆಗಕ್ಕೆ ಬಂತಲ್ಲ, ಹೊರಗೆ ಹೊಂಟೇವಿ. ಕ್ಲಾಸ್ಮೇಟ್ಸ್ ಅಂದ್ರೆ ಇಬ್ರಿಗೂ ಸೇಮ್ ಏಜ್, ಅದಕ್ಕೆ ಹಂಗ ಅನ್ಸುತ್ತೆ. 4 ಅಲ್ವೇನೆ? ನಂದು 4, ಅವಳದು 2004. ಸೇಮ್. 3, 2, 1. ದಿಸ್ ಈಸ್ ಫೈನಲ್ ಲುಕ್. ಇಲ್ಲಿದೆ. ನಾನು ಬರೋ ಅಷ್ಟ್ರಲ್ಲಿ ರೆಡಿ ಆಗು. ದಶಮಿ ಹಾಯ್. ಬಾಯ್. ಬೇಗ ರೆಡಿ ಆಗಿ, ಬೇಗ ರೆಡಿ ಆಗಿ. ಪಪ್ಪಿ ಕಡು, ಇಲ್ಲಿ ಪಪ್ಪಿ ಕಡು, ಪಪ್ಪಿ ಕಡು, ಇಲ್ಲಿ ಪಪ್ಪಿ ಕಡು, ಪಪ್ಪಿ ಕಡು. ಸೊ ಗೈಸ್, ಫೈನಲಿ ಲೊಕೇಶನಿಗೆ ಬಂದೇವಿ. ನಮ್ಮ ಮನೆಯಿಂದ ಜಸ್ಟ್ 1 ಕಿಲೋಮೀಟ್ರ್ ಇತ್ತು ಅಷ್ಟು. ಇನ್ನೂ ಭುವಿನ್ ಮಲ್ಕೊಂಡನು. ಕಿಂಗ್ಸ್ ಕಾಫಿ ಕೆಫೆಗೆ ಬಂದೇವಿ. ನೋಡಬೇಕು ನಮ್ಮ ಭುವಿನ್ ಎದ್ದೇಳ್ತಾನೋ ಕಾಡ್ತಾನೋ ಇಲ್ಲೋ ಅಂತೇಳಿ. ಚೆನ್ನಾಗೈತಾ? ಇಷ್ಟ ಆಯ್ತಾ? ಸೂಪರ್ ಇದೆ ಗೈಸ್, ಸಿಕ್ಕಾಪಟ್ಟೆ ರಶ್ ಐತಿ. ಇನ್ನೂ ನಾವು ಪಿಜ್ಜಾ ಆರ್ಡರ್ ಮಾಡ್ಬೇಕಂತ ಹೇಳಿ ನೋಡಿದ್ವಿ, ಬಟ್ ಇರಾಕಿಲ್ಲ. ಅದಕ್ಕೆ ಸ್ಯಾಂಡ್ವಿಚ್, ಮೊಮೋಸು, ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡೇವಿ. ಫ್ರೆಂಚ್ ಫ್ರೈಸ್ ಅಂತೂ ಸಖತ್ತಾಗಿತ್ತು. ಅದಾದಮೇಲೆ ನಾವೆಲ್ಲ ಕಾಫಿ ಆರ್ಡರ್ ಮಾಡಿದ್ವಿ. ಅನಂತನ ಅವರು ಅಶ್ವಗಂಧ ಟೀ ಆರ್ಡರ್ ಮಾಡಿದ್ರು. ಟೇಸ್ಟ್ ಕೇಳೋಣ ಬನ್ನಿ. ಹೆಂಗೈತೆ ನಿಮ್ಮ ಅಶ್ವಗಂಧ ಉಲ್ಲೈಕೆ? ಇನ್ನು ಡಿಪ್ ಮಾಡ್ತಾ ಇದ್ದೀನಿ. ಇನ್ನು ಮ್ಯಾಟ್ರ್ ಗೊತ್ತಿಲ್ಲ ಹೆಂಗೆ ಅಂತ. ಮ್ಯಾಟ್ರ್ ಗೊತ್ತಾದ್ಮೇಲೆ ಹೇಳ್ತೀನಿ. ಒಂದು 5 ನಿಮಿಷ ಇದೆ. ಬಿಸಿನೀರು ಕುಡ್ದಂಗೆ ಅದು. ನಂದು ಕಾಫಿ ಉಳ್ದು, ನಂದು ಬೆಲ್ಲದ ಕಾಫಿ ಉಳ್ದು, ಸಕ್ಕರೆ ಕಾಫಿ ಇವ್ರದ್ದು, ಅಶ್ವಗಂಧ ಇವ್ರದ್ದು ಕಿಂಗ್ಸ್ ಟೀ. ಮನೇಲೂ ಟೀ, ಹೊರಗಡೆ ಬಂದ್ರು ಟೀ. ಕಿಂಗ್ಸ್ ಚಾಯ್. ನೀವು ಕುಡಿತಾರೆ ನೀರಿದ್ದಂಗೆ ಐತಲ್ಲಪ್ಪ ಬಿಸಿನೀರು. ಈ ಬಿಸಿಲು ಮನೇಲೆ ಕುಡಿತಿದ್ನಲ್ಲ. ಇದು ಓಕೆ. ಬಿಸಿನೀರು ತಗೊಂಡು ಸಾಯಿಸಿದ್ರು. ಏನೋ ಸ್ಪೆಷಲ್ ನೋಡ್ಬಿಟ್ಟು ಹೇಳಿದ್ರೆ ಬಿಸಿನೀರು ಕೊಟ್ಟಲ್ಲ ಅಂದ್ರು. ಯಾವಾಗ ಬೇಕೋ ಬಿಸಿನೀರು. ಆನಂದ ಹುಳಿ ಹುಳಿ ಆಗಿರುತ್ತೆ. ಒಗ್ರು ಅಶ್ವಗಂಧ ಹೆಸರಿಗಷ್ಟೇ ಅಶ್ವಗಂಧ. ಏನೇನು ಬೇರೆ ಮಾಡೋದು ಆದ್ರೂ ಬೈಕಂಡೆ ಕುಡಿದ್ಬಿಟ್ಟಾರ. ಏನು ಮಾಡೋಕ್ಕಾಗಲ್ಲ, ವಿಧಿ ಇಲ್ಲ. ಆಗಲೇ ಹೇಳಿದೆ ನಾನು, ಹಿಂಗೆ ಹಿಡ್ಕೊಂಬಿಡು ಅಂತ. ಬೈಕಂಡೆ ಸಂಸಾರ ಮಾಡ್ತೀನಿ, ಬೈಕೊಂಡೆ ಸಂಸಾರ ಮಾಡ್ತೀನಿ. ಕುಡಿದ್ರೆ ಏನೋ ಹೇಳು. ಹಂಗಾರೆ ಅದು ಹಂಗಾರೆ ಇಬ್ರು ಉಲ್ಟಾ ಪಲ್ಟಾ ತೊಗೊಂಡ್ರಿ ನೀವು.
ಈಗ ತಾನೇ ಬಿಸಿನೀರು ಕುಡಿದಿದ್ದೀನಿ. ಈಗ ಸ್ವಲ್ಪ ಅದಕ್ಕೆ ಸಿಹಿಯಾಗಿರುವಂತಹ ಒಂದು ಫಿಲ್ಟರ್ ಕಾಫಿ ಕುಡಿದಿದ್ದೀನಿ. ಇವತ್ತಿನ ಉಮೇಶ್ ಒಂದು ಬರ್ತಡೇ ಅತ್ಯುತ್ತಮವಾಗಿತ್ತು. ಹೊಸ ಪ್ರಯತ್ನಗಳು, ಹೊಸ ಟೇಸ್ಟ್ಗಳನ್ನ ನೋಡಿದ್ದೀನಿ. ಇಂಥ ಒಂದು ಒಳ್ಳೆಯ ಪ್ರಯತ್ನ ಮಾಡಿದ ಉಮೇಶ್ ಅವ್ರಿಗೆ ಧನ್ಯವಾದ. ಅದು ಒಂದು ಬರ್ಡೇ ಪಾರ್ಟಿನ ನಮ್ಗೆ ಈ ಮೂಲಕ ಕೊಡಿಸಿದ್ದು ತುಂಬ ಧನ್ಯವಾದ. ಹಾಗೇನೆ ಹೊಸದಾಗಿ ಉಮೇಶ್ ಮಗ ಕೂಡ ಎಂಟ್ರಿ ಕೊಟ್ಟಿದ್ದಾನೆ. ಅದನ್ನು ಆರಾಮಾಗಿ ಪಾಚ್ಕೊಂಡಿದ್ದಾನೆ. ಅವನು ಕೂಡ ಸ್ವಾಗತ. ಮತ್ತೆ ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ಸಿದ್ಧಪಡಿಸುವಂತಹ ಜ್ಯೋತಿ ಮೇಡಮ್ ಅವರಿಗೆ ಸ್ವಾಗತ. ಹಾಗೆ ಈ ಕಾರ್ಯಕ್ರಮದ ಅವರ ಒಬ್ಬ ಸಹಾಯಕರಾಗಿ ಆಗಮಿಸುವಂತಹ ಹರ್ಷಿತಾ ಸ್ವಾಗತ. ಮುಖ್ಯವಾಗಿ ಈ ಕಾರ್ಯಕ್ರಮದ ಕೇಂದ್ರ ಡ್ರೈವರ್ಗಳು ನಾವೇ ಸ್ವಾಗತ. ನಾವಿಲ್ಲದೆ ಹೋಗಿರೋ ಇವರಿಬ್ರು ಬರ್ತಾ ಇರಲಿಲ್ಲ. ನೀವು ಓಲಾ ಬುಕ್ ಮಾಡೋಷ್ಟು ತಾಳ್ಮೆ ನಿಮಗಿಲ್ಲ, ಮಾಡ್ಬೇಕಂತ ನಿಮ್ಗೆ ಗೊತ್ತಿಲ್ಲ. ನಾವು ಬಂದಿದ್ವಿ ಡ್ರೈವರ್ಗಳಾಗಿ. ಅದೇ ಚಾರ್ಜ್ ನಮಗೆ ಕೊಟ್ಬಿಟ್ಟು ಪೆಟ್ರೋಲ್ ಹಾಕೊಂಡು ಮನೆಗೆ ಹೋಗ್ತೀವಿ. ಗುಡ್ ಬರ್ಡೇ ಪಾರ್ಟಿನ ಸಕ್ಸಸ್ ಮಾಡಿದ ಅನಂತ್ ಕುಮಾರ್ ಹಾಗೂ ಅವರ ಫ್ಯಾಮಿಲಿಗೆ ತುಂಬ ಧನ್ಯವಾದಗಳು. ಮತ್ತು ಸನ್ಮಾರ್ಗ ಸನ್ಮಿತ್ರರು ಆದಂತಹ ಸಣ್ಣಕ್ಕೆ ಅವರಿಗೆ ನಮಸ್ಕಾರ. ಸೊ ಎಷ್ಟು ಬೇಗ ಸಂಜೆ ಆಗೈತಿ, ಇವಾಗ ಮನೆ ಹೊಂಟೇವಿ. ಫಸ್ಟ್ ಟೈಮ್ ಪಾಪು ಜೊತೆ ಹೊರಗೆ ಬಂದಿದ್ವಿ. ಭಾಳ ಅಂಜಿಕೆ ಬರತ್ತಿತ್ತು, ಎಲ್ಲಿ ಎದ್ದೇಳ್ತಾನೋ ಕಾಡ್ತಾನೋ ಏನು ಮಾಡ್ತಾನೋ ಅಂಥೇಳಿ. ಬಟ್ ಫೈನಲಿ ಕಾಡಲಿಲ್ಲ. ಖುಷಿಯಾಗತೈತಿ ಕಾಡಲಿಲ್ಲ ಅಂಥೇಳಿ. ಸುಮ್ಮ ಮಲಗಿದ್ದ. ಅವರಪ್ಪ ಎತ್ಕೊಂಡಾರ್ರಿ. ಹರ್ಷಿತಾ ಇವಾಗ ಮನೆಗೆ ಹೊರಡ್ತಿದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ನೈಟ್. ಟೇಕ್ ಕೇರ್ ಗೈಸ್. ಬಾಯ್.